ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಮುಂದೆ ಲಲಿತಾದ್ರಿಪುರ ಗ್ರಾಮದ ವಿದ್ಯಾರ್ಥಿಗಳು 9 ಮತ್ತು 10ನೇ ತರಗತಿಗೆ ಮೈಸೂರು ಸಿಟಿಗೆ ಹೋಗುವ ಹಾಗಿಲ್ಲ. ನಿಮ್ಮ ಗ್ರಾಮದಲ್ಲಿ ಶಿಕ್ಷಣ ಪಡೆಯಬಹುದು. ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಲಲಿತಾದ್ರಿಪುರ ಶಾಲೆಯ ವಿದ್ಯಾರ್ಥಿಗಳು 9 ಮತ್ತು 10ನೇ ತರಗತಿಗೆ ಶಿಕ್ಷಣ ಪಡೆಯಲು ಮೈಸೂರು ಸಿಟಿಗೆ ಹೋಗುವ ಅಗತ್ಯವಿಲ್ಲ. ನಿಮ್ಮ ಗ್ರಾಮದ ಶಾಲೆಯಲ್ಲಿ 9 ಮತ್ತು 10ನೇ ತರಗತಿ ಪ್ರವೇಶಾತಿ ಪ್ರಾರಂಭವಾಗಿದ್ದು ನಿಮ್ಮ ಶಾಲೆಯಲ್ಲಿ ಶಿಕ್ಷಣ ಪಡೆಯಲು ಅನುಕೂಲ ಮಾಡಿಕೊಡಲಾಗಿದೆ ಎಂದು ವರುಣ ವಿಧಾನಸಭಾ ಕ್ಷೇತ್ರದ ಆಶ್ರಯ ಸಮಿತಿ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದರು. ಅವರು ಮೈಸೂರು ಜಿಲ್ಲೆ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ಲಲಿತಾದ್ರಿಪುರ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ನಿರ್ಮಿಸಿರುವ ನೂತನ ಶಾಲಾ ಕೊಠಡಿ ಹಾಗೂ ಗ್ರಾಮದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಪ್ರೌಢಶಾಲೆಯನ್ನು ಮಂಜೂರು ಮಾಡಲಾಗಿದ್ದು 9 ಮತ್ತು 10ನೇ ತರಗತಿಯ ದಾಖಲಾತಿಯ ಪುಸ್ತಕವನ್ನು ಬಿಡುಗಡೆ ಮಾಡಿ ಮಾತನಾಡಿದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು, ನಮ್ಮ ಸರ್ಕಾರದ ಅವಧಿಯಲ್ಲಿ ಶೈಕ್ಷಣಿಕ ಪ್ರಗತಿಗೆ ಹೆಚ್ಚು ಹೊತ್ತು ನಡೆಯುತ್ತಿದ್ದು ವಿದ್ಯಾರ್ಥಿಗಳು ಈ ಸೌಲಭ್ಯವನ್ನು ಪಡೆದುಕೊಂಡು ಉತ್ತಮ ಪ್ರಜೆಗಳು ಆಗಬೇಕು ಎಂದು ಕಿವಿ ಮಾತು ಹೇಳಿದರು. ಇದೇ ವೇಳೆಯಲ್ಲಿ ಅವರಿಗೆ ಮೈಸೂರು ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿಯ ಹಿರಿಯ ಕಾರ್ಯದರ್ಶಿಗಳು ಪಿ ಸಕ್ಕಳ್ಳಿ ಬಸವರಾಜರವರು ಅದ್ದೂರಿಯಾಗಿ ಸ್ವಾಗತ ಕೋರಿ ಸನ್ಮಾನಿಸಿ ಗೌರವಿಸಿದರು. ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅಧಿಕಾರಿ ವಿಜಯ್ ಬಿಒ, ವಿವೇಕಾನಂದ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುಳಾ ಮಂಜುನಾಥ್, ಮೈಸೂರು ಜಿಲ್ಲಾ ಹಿರಿಯ ಕಾಂಗ್ರೆಸ್ ಮುಖಂಡ ಬಸವರಾಜು, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಎಂಡಿ ರವಿಕುಮಾರ್, ಎಪಿಎಂಸಿ ಮಾಜಿ ಅಧ್ಯಕ್ಷ ಬಸವರಾಜು, ಶಿಕ್ಷಣ ಇಲಾಖೆ ಅಧಿಕಾರಿ ಜವರೇಗೌಡ, ವರುಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಕೆ ಮುದ್ದೇಗೌಡ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಅಭಿಷೇಕ ಅಭಿ, ಗುರುಮಲ್ಲಪ್ಪ, ಸಿದ್ದರಾಮಯ್ಯ, ಹುಂಡಿ ಸಿದ್ದರಾಮ ಮತ್ತಿತರರು ಉಪಸ್ಥಿತರು ಇದ್ದರು. 1 ಕೋಟಿ ಹೆಚ್ಚು ನಾನು ಬರೀ ಶಾಲೆ ಮೂಲಭೂತ ಸೌಕರ್ಯ ಕೊಡ್ತೇನೆ. ಶಾಲೆ ಕೊಠಡಿಗಳನ್ನು ಕಟ್ಟಿಸೋದಕ್ಕೆ, ರಿಪೇರಿ ಮಾಡಿಸೋದಕ್ಕೆ, ಅಂಗನವಾಡಿಗಳನ್ನು ಕಟ್ಟಿಸೋದಕ್ಕೆ, ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಕಾಮಗಾರಿಗಳಿಗೆ ನಾನು ದುಡ್ಡು ಕೊಟ್ಟಿದ್ದೇನೆ. ಹಾಗಾಗಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಮತ್ತು ನಮ್ಮ ದೇಶದಲ್ಲಿ ಇನ್ನೂ ಶಿಕ್ಷಣ ಇಂಪ್ರೂವ್ ಆಗಬೇಕು. ಎಲ್ಲ ಸರ್ಕಾರಗಳು ಕೂಡ ತಮ್ಮ ಬಜೆಟ್ನ ಶಿಕ್ಷಣಕ್ಕೆ ಅನುದಾನ ಹೆಚ್ಚು ಕೊಡಬೇಕು. ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿ ಶಾಲೆಗಳ ಮೂಲಭೂತಗಳಿಗೆ ಹಣ ಬರ್ತಿಲ್ಲ, ಅನುದಾನ ಬರ್ತಿಲ್ಲ. ಬಹುಶಃ ಅವ್ರ ಬಜೆಟ್ನಲ್ಲಿ ಅನುದಾನ ಜಾಸ್ತಿ ಮಾಡಿಕೊಟ್ರೆ ನಾವು ಇಲ್ಲಿ ಹೆಚ್ಚಿನ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಮುಂದೊಂದು ದಿವಸ ಆ ರೀತಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಮತ್ತು ಇಂಥವ್ರಿಗೆ ಒಳ್ಳೆ ಕಾರ್ಯಕ್ರಮ ಮಾಡಿ ಇವತ್ತು ನಮ್ಮನ್ನೆಲ್ಲ ಕರೆದು ನಿಮಗೆ ಜೊತೆ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಮಕ್ಕಳೆಲ್ಲ ಪಾಪ. ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕಿನಲ್ಲಿ ಇಂದು ಶ್ರೀಕೃಷ್ಣ ಮೂರ್ತಿಯನ್ನು 5 ದಿನಗಳ ಕಾಲ ಪೂಜೆ ಸಲ್ಲಿಸಿ ನಂತರ 6ನೇ ದಿನ ಗೊಲ್ಲಿಗರ ಸಮುದಾಯದವರು ಹಳ್ಳಿಗಳಿಂದ ಬಂದು ಚೇಳೂರಿನ ಊರಿನ ಸುತ್ತ ಜೈಕಾರಗಳನ್ನು ಕೂಗುತ್ತಾ ವಿಜೃಂಭಣೆಯಿಂದ ವಿವಿಧ ಹೂಗಳಿಂದ ಅಲಂಕರಿಸಿ ನಂತರ ಬೆಳ್ಳಿ ರಥದ ಮೂಲಕ ಮೆರವಣಿಗೆಯನ್ನು ನಡೆಸಲಾಯಿತು. ಪಟಾಕಿ ಸಿಡಿದು ಸಡಗರ ಸಂಭ್ರಮದಿಂದ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹಿರಿಯೂರು ಮಾಜಿ ಶಾಸಕಿಯಾದ ಪೂರ್ಣಿಮಾರವರು ವಿಶೇಷ ಆಹ್ವಾನಿತರಾಗಿ ಪಾಲ್ಗೊಂಡಿದ್ದು ನಂತರ ಜಾಲಾರಿ ಸುರೇಂದ್ರ, ಅಪ್ಪಿ ರಾಮಾಂಜಿ, ನಾಗರಾಜ್, ಎಚ್.ವಿ. ನಾರಾಯಣಸ್ವಾಮಿ ಇನ್ನೂ ಹಲವು ಕುಲಬಾಂಧವರು ಇದೇ ವೇಳೆ ಹಾಜರಿದ್ದರು. ಗಣೇಶೋತ್ಸವ ಶಾಂತಿ ಸಭೆ ಒತ್ತಾಯದ ವಸೂಲಿ ನಿಯಂತ್ರಿಸಿ ಹೋರಾಟಗಾರರ ಒತ್ತಾಯ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಪೊಲೀಸ್ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ನೇತೃತ್ವದಲ್ಲಿ ಸಾರ್ವಜನಿಕರನ್ನು ಒಳಗೊಂಡಂತಹ ಸೌಹಾರ್ದ ಶಾಂತಿ ಸಭೆ ಜರುಗಿತು. ಸಭೆಯಲ್ಲಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಕಾರ್ಯದರ್ಶಿ ಎಚ್. ವೀರಣ್ಣ ಮಾತನಾಡಿ, ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನ ಹಲವೆಡೆಗಳಲ್ಲಿ ಗಣೇಶೋತ್ಸವ ನಿಮಿತ್ತ ಕೆಲ ಆಯೋಜಕರು ಸಾರ್ವಜನಿಕರಿಂದ ವರ್ಧಕರಿಂದ ಒತ್ತಾಯದಿಂದ ದೇಣಿಗೆ ಹಣ ವಸೂಲಿ ಮಾಡಲಾಗುತ್ತಿದೆ ಮತ್ತು ಬಹುತೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಮಕ್ಕಳು, ಯುವಕರು ಉತ್ಸವ ದೇಣಿಗೆ ಹಣಕ್ಕಾಗಿ ರಸ್ತೆಗಳಲ್ಲಿ ಸಂಚರಿಸುವ ವಾಹನಗಳನ್ನು ಅಡ್ಡುಗಟ್ಟುತ್ತಿದ್ದಾರೆ. ಇದು ಸಲ್ಲದು, ಸಮಾಜ ಆರೋಗ್ಯಕರ ಬೆಳವಣಿಗೆ ಅಲ್ಲ. ಇದರಿಂದ ಅಪಘಾತಗಳು, ಗಲಭೆಗಳು ಸೃಷ್ಟಿಯಾಗುವ ಸಾಧ್ಯತೆ ಇರುತ್ತದೆ. ಗಣೇಶೋತ್ಸವದಲ್ಲಿ ಸರ್ವರಲ್ಲೂ ಸಂಭ್ರಮ ಸಡಗರ ಇಮ್ಮಡಿಗೊಳಿಸುವ ವಾತಾವರಣ ನಿರ್ಮಾಣವಾಗಬೇಕೇ ಹೊರತು ಸಮಾಜದ ಅಶಾಂತಿ ಉಂಟಾಗಬಾರದು. ಗಣೇಶೋತ್ಸವ ಕಾನೂನು ಸುವ್ಯವಸ್ಥೆ ಕೆಡಿಸುವುದಕ್ಕೆ ಸಾಕ್ಷಿಯಾಗಬಾರದು. ಸಮಾಜದಲ್ಲಿ ಗುಂಪು ಘರ್ಷಣೆ ಉಂಟು ಮಾಡುವುದಕ್ಕೆ ಸಹಕಾರವಾಗಬಾರದು. ಇದಕ್ಕೆ ಸಂಬಂಧಿಸಿದ ಇಲಾಖೆಯವರು ಸಾಮಾಜಿಕ ಶಾಂತಿ, ಕಾನೂನು ಸುವ್ಯವಸ್ಥೆ ಹದಗೆಡದಂತೆ ಜಾಗ್ರತೆ ವಹಿಸಬೇಕಿದೆ. ಮೊದಲು ಒತ್ತಾಯದ ದೇಣಿಗೆ ವಸೂಲಿ ಮಾಡುವುದನ್ನು ನಿಯಂತ್ರಿಸಬೇಕಿದೆ. ಅದಕ್ಕಾಗಿ ಮುಂಜಾಗ್ರತಾ ಕ್ರಮಗಳನ್ನು ಜರುಗಿಸಬೇಕು ಎಂದು ಅವರು ಕೋರಿದರು. ಅದನ್ನ ಮುಂದಿನ ದಿನಗಳಲ್ಲಿ ಗಣೇಶನ ಹಬ್ಬದಿಂದ ನಮಗೆ ತೊಂದರೆ ಆಯಿತು, ನಾವೆಲ್ಲ ಅನಾಹುತ ಆದ್ವಿ ಅಂತಂದೇಳಿ ಅನ್ಸ್ಕೊಳ್ಳೋದು ಬೇಡ. ಎಲ್ಲರೂ ಶಾಂತಿಯುತವಾಗಿ ಮತ್ತೆ ಇನ್ನಿತರ ಬೇರೆ ಬೇರೆ ದುಶ್ಚಟಗಳಿಗೆ
ಬಲಿಯಾಗದೆ ಅವರೇ ಹೇಳಿದ್ರು ಸರ್, ಇತ್ತೀಚೆಗೆ ನಮ್ಮ ಯುವಕರು ಕೆಲವಾರು ಮಾದಕ ವಸ್ತುಗಳಿಗೆ ಗಂಟೆಗೆ ರಾತ್ರಿ 10 ಗಂಟೆಗೆ ಯಾವುದೇ ಕಾರಣಕ್ಕಾಗಿ ತಾವು ಕ್ಲೋಸ್ ಮಾಡಬೇಕಾಗುತ್ತದೆ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೂಡ ಇದೆ. ಯಾಕಂದ್ರೆ ನಾವು ಸಂಭ್ರಮ ಪಡೋದು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಈಗ ಬಹಳಷ್ಟು ಸೌಂಡ್ಗೆ ಯಾಕೆ ಮಿತಿಗೊಳಿಸಲಾಗ್ತದೆ ಸುಪ್ರೀಂ ಕೋರ್ಟ್ ಅಂದ್ರೆ ಹಾರ್ಟ್ ಬೀಟ್ ಹೆಚ್ಚು ಕಮ್ಮಿ ಆಗೋದು. ಲಾಸ್ಟ್ ಟೈಮ್ ಹಗರಿಬೊಮ್ಮನಹಳ್ಳಿಯಲ್ಲಿ ಆ ಹಾರ್ಟ್ ಬೀಟ್ಗೆ ಹೆಚ್ಚು ಕಮ್ಮಿ ಆಗೋಬ್ರು ಮೃತರಾದ ಉದಾಹರಣೆ ಕೂಡ ಇದೆ. ಅದೇ ಬೇರೆ ಬೇರೆ ಕಡೆ ಆಗಿರ್ಬೋದು. ಅದಕ್ಕಾಗಿ ಸೌಂಡ್ಗೆ ಮಿತಿಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ತಮಗೆಲ್ಲ ಇದು ಹಿಡಿಸದೇ ಇರ್ಬೋದು. ಬಟ್ ಅನಿವಾರ್ಯವಾಗಿ ನಾವು ಹೆಚ್ಚು ಕೇಳಕ್ ಬರಲ್ಲ, ತಾವು ಕೂಡ ಹೆಚ್ಚಿಂದ ಕೇಳಬಾರ್ದು ಕೂಡ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ನಾವೆಲ್ಲ ಫಾಲೋ ಮಾಡಬೇಕಾಗ್ತದೆ ಎಲ್ಲ ಭಾರತೀಯ ಪ್ರಜೆಗಳಾಗಿ. ಅದೊಂದು ಸರ್ವೋಚ್ಚ ನ್ಯಾಯಾಲಯ ಆದೇಶನ ತಾವು ಕೂಡ. ಕಣ್ಣು ಕಳೆದುಕೊಂಡ ಘಟನೆಗೆ ಶಾಲೆಯ ಪ್ರಾಂಶುಪಾಲರ ನಿರ್ಲಕ್ಷ್ಯವೇ ಕಾರಣ. ಚಿಂತಾಮಣಿ ತಾಲೂಕಿನ ಮಸ್ತೇನಹಳ್ಳಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಬಾಲಕನೊಬ್ಬ ಸ್ನೇಹಿತನಿಂದ ಹೊಡೆಯಲ್ಪಟ್ಟು ಕಣ್ಣು ಕಳೆದುಕೊಂಡ ಘಟನೆಗೆ ಶಾಲೆಯ ಪ್ರಾಂಶುಪಾಲರ ನಿರ್ಲಕ್ಷ್ಯ ಕಾರಣ ಎಂದು ಬಾಲಕನ ಪೋಷಕರು ಗಂಭೀರ ಆರೋಪ ಮಾಡಿದ್ದಾರೆ. ಈ ಘಟನೆ ಇದೇ ತಿಂಗಳ 25ರಂದು ನಡೆದಿದ್ದ ಸೈಯದ್ ಅರ್ಫಾನ್ನನ್ನು 8ನೇ ತರಗತಿಯ ವಿದ್ಯಾರ್ಥಿ ತಮೀಮ್ ನಿರಂತರವಾಗಿ ಹೊಡೆಯುತ್ತಿದ್ದ. ಈ ಗಲಾಟೆಯು ತೀವ್ರವಾಗಿ ತಮೀಮ್ ಕಲ್ಲಿನಿಂದ ಸೈಯದ್ ಅರ್ಫಾನ್ ಅನ್ನು ಹೊಡೆದಿದ್ದು, ಇದರಿಂದ ಆತನ ಎಡಗಣ್ಣಿಗೆ ತೀವ್ರ ಗಾಯವಾಗಿದೆ. ಭಾನುವಾರ ಮಧ್ಯಾಹ್ನ ಶಾಲೆಯ ಶಿಕ್ಷಕರೊಬ್ಬರು ಬಾಲಕನ ಪೋಷಕರಿಗೆ ಕರೆ ಮಾಡಿ ಮಗನ ಕಣ್ಣಿಗೆ ಗಾಯವಾಗಿದ್ದು ಬೆಂಗಳೂರಿನ MS ರಾಮಯ್ಯ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ನಲ್ಲಿ ಕರೆದೊಯ್ಯುವುದಾಗಿ ತಿಳಿಸಿದ್ದಾರೆ. ಮಗನ ಗಾಯದ ವಿಷಯ ತಿಳಿಯುತ್ತಿದ್ದಂತೆ ಪೋಷಕರು ತಕ್ಷಣ ಆಸ್ಪತ್ರೆಗೆ ಧಾವಿಸಿದರು. ವೈದ್ಯರು ಬಾಲಕನ ಎಡಗಣ್ಣಿಗೆ ತೀವ್ರ ಪೆಟ್ಟು ಬಿದ್ದಿರುವುದರಿಂದ ಶಸ್ತ್ರಚಿಕಿತ್ಸೆ ನಡೆಸಿ ಆ ಕಣ್ಣನ್ನು ತೆಗೆದುಹಾಕಿದ್ದಾರೆ. ಬಾಲಕನ ಪೋಷಕರು ತಮ್ಮ ಮಗನಿಗೆ ಈ ದುರಂತವನ್ನು ಉಂಟು ಮಾಡಿದ ತಮೀಮ್ ಹಾಗೂ ಶಾಲಾ ಸಿಬ್ಬಂದಿಯ ನಿರ್ಲಕ್ಷ್ಯ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಬಲವಾಗಿ ಒತ್ತಾಯಿಸಿದ್ದಾರೆ. ಸೈಯದ್ ಅರ್ಫಾನ್ನ ದೊಡ್ಡಪ್ಪ ಜಮೀರ್ ಪಾಷಾ ಈ ಕುರಿತು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಬಾಲಕನ ಕಣ್ಣಿನ ಸ್ಥಿತಿಗೆ ಶಾಲೆಯ ನಿರ್ಲಕ್ಷ್ಯವೇ ಕಾರಣ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಘಟನೆಯಲ್ಲಿ ಸ್ಥಳೀಯರಲ್ಲಿ ಆಘಾತವನ್ನು ಉಂಟು ಮಾಡಿದ್ದು, ಶಾಲೆಯ ನಿರ್ವಹಣೆ ಹಾಗೂ ವಿದ್ಯಾರ್ಥಿಗಳ ಸುರಕ್ಷತೆ ಕುರಿತು ಹಲವಾರು ಪ್ರಶ್ನೆಗಳು ಎಬ್ಬಿಸಿದ್ದಾರೆ. ಕರ್ಕೊಂಡೋಗಿ ಅಲ್ಲಿ ಬಿಟ್ಟಿದ್ರೆ ನಾವು ನೋಡ್ಕೊಂತೀವಿ, ಚೆನ್ನಾಗಿ ಓದ್ತೀನಿ ಅಂತ ಅವರು ಪ್ರಿನ್ಸಿಪಾಲು ನಮ್ಗೆ ಭರವಸೆ ಕೊಟ್ಟು ಅವ್ರು ಸೇರಿಸ್ಕೊಂಡ್ರು. ಇವಾಗ ನಮ್ಮ ಮಗು ಕಣ್ಣು ಹೋಗ್ಬಿಟ್ಟೈತೆ. ಹೋಗ್ಬಿಟ್ಟು ತಾನೇ ನಮ್ಗೆ ತಿಳಿಸಿಲ್ಲ. ಅವ್ರು ಚಿಂತಾಮಣಿಯಾಗ ಹೋಗಿ ಏನೇನು ಮಾಡಬೇಕು ಅವ್ರು ಮಾಡಿಕೊಂಡು ಕರ್ಕೊಂಡು ಬಂದು ತಿರ್ಗಾ ಬೆಂಗಳೂರಿಗೆ ಆಂಬುಲೆನ್ಸ್ ಕರ್ಕೊಂಡ್ಬಂದು ನಮ್ಗೆ ಇಲ್ಲಿ H ಕ್ರಾಸಾಗಿ ಬಂದು ಪ್ರಿನ್ಸಿಪಾಲು ಫೋನ್ ಮಾಡಿ ಕರ್ಸ್ಕೊಂಡು H ಕ್ರಾಸ್ಲಿಂದ ನಮ್ಗೆ ಅಲ್ಲಿಂದ ಕಳ್ಸವ್ರೆ. ಆ ಟೈಮಲ್ಲಿ ಸಂಬಂಧದಲ್ಲಿ ನಾವು ಏನು ಮಾತಾಡೋಕ್ಕಾಗಿಲ್ಲ. ಅವ್ಕ ನಾವು ಕರ್ಕೊಂಡು ಹೋಗಿದ್ದೀರಿ ಆ ಹಾಸ್ಪಿಟ್ಲಿಗೆ. ಕರ್ಕೊಂಡು ಹೋಗಿದ್ರೆ ಅಲ್ಲಿ ಒಂದು ಕಣ್ಣು ತೆಗ್ದಾಗ್ಬಿಟ್ರು. ಆಮೇಲೆ ಇನ್ನೊಂದು ಕಣ್ಣಕ್ಕೂ ಈ ಗ್ಯಾರಂಟಿ ಕೊಟ್ಟಿಲ್ಲ. ಆಮೇಲೆ ಈ ಇನ್ನೊಂದು ಕಣ್ಣು 40 ದಿವಸ 4 ತಿಂಗಳು ಆದಮೇಲೆ ತಿರ್ಗಾ ತಲೆಕ್ಕ ಇನ್ಫೆಕ್ಷನ್ ನರಗಳಾಗಿ ಬಂದ್ಬಿಟ್ಟವೆ, ರಕ್ತದ ನರಗಳು ಬಂದ್ಬಿಟ್ಟವೆ. 4 ತಿಂಗಳು ಕುದುರ್ಲಿ, ಆಮೇಲೆ ನಾವು ಆಪ್ರೇಷನ್ ಮಾಡ್ತೀನಿ. ಅಲ್ಲಿ ಗಂಟ ನಾವು ಭರೋಸೆ ಕೊಡೋಕ್ಕಾಗಲ್ಲ ಮನುಷ್ಯನ ಪ್ರಾಣದ್ದು ಅಂತ ಹೇಳಿ ಕಳಿಸವ್ರೆ. ಅದ್ರ ಬಗ್ಗೆ ನಮ್ಗೆ ಯಾರು ರಕ್ಷಣೆ ಕೊಡ್ತಾ ಇಲ್ಲ, ಯಾರು ಎಕ್ಸ್ಪೆಕ್ಟ್ ಕೊಡ್ತಾ ಇಲ್ಲ. ನಾವು ಹಾಸ್ಟೆಲ್ ಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋದರೆ ಯಾರು ತೊಗೊತಾ ಇಲ್ಲ. ಆ ಮಗುದ ಮೇಲೇ ತಳ್ತಾವ್ರೆ. ನಾವು ವಿದ್ಯಾಭ್ಯಾಸ ಶಿಕ್ಷಕರ ಭರೋಸೆ ಮೇಲೆ ನಾವು ಕರ್ಕೊಂಡು ಬಿಟ್ಟಿರೋದು. ನಮ್ಗೆ ಯಾರು ಸಹಕಾರ ಕೊಡ್ತಾ ಇಲ್ಲ, ಯಾರು ಬರ್ತಾ ಇಲ್ಲ. ನಮ್ಗೆ ರಕ್ಷಣೆ ಕೊಡ್ರಿ, ನ್ಯಾಯ ಕೊಡ್ರಿ ದಯವಿಟ್ಟು. ಈ ಘಟನೆ ಸಂಬಂಧ ಅಲ್ಲಿನ ಪ್ರಾಂಶುಪಾಲರಿಗೆ ಹೇಳಿದಿರಾ ನೀವು? ಹೇಳಿದ್ದೀರಿ. ಅವ್ರು ನಮ್ಗೆ ತಿಳಿಸೇ ಇಲ್ಲ, ಅವರು ಪ್ರಿನ್ಸಿಪಾಲ್. ಆದರೆ ಅವ್ರೇನು ಯಾವುದೇ ರೀತಿಯಾದ ಒಂದು ಸ್ಪಷ್ಟ ಒಂದು ಮಾಹಿತಿ ನೀಡ್ತಾ ಇಲ್ಲ ನಿಮಗೆ? ಇಲ್ಲ, ಯಾವ ಮಾಹಿತಿ ಹೇಳ್ತಾ ಇಲ್ಲ, ಹೆಂಗೆ ಆಗ್ತದೆ ಹೇಳ್ತಾ ಇಲ್ಲ. ನಾವು ಚಿಂತಾಮಣಿಯಲ್ಲಿ ಸ್ಟೇಷನ್ನಾಗ ಇದು ಪ್ರಿನ್ಸಿಪಾಲ್ ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರು ಅವ್ರು ತಗೊಳ್ತಾ ಇಲ್ಲ. ನೀವು ಒಟ್ಟಾರೆಯಾಗಿ ಹೇಳಬೇಕಾದ್ರೆ ನೀವು ಅಲ್ಲಿನ ಒಂದು ಆಡಳಿತ ಮಂಡಳಿ ಮತ್ತೆ ಸಿಬ್ಬಂದಿ ವರ್ಗದವರು ನೇರ ಹೊಣೆ ಅಂತ ಹೇಳಲಿಕ್ಕೆ ಬಯಸ್ತೀರಾ ನೀವು? ಹೌದು ಹೌದು ಹೌದು. ಘಟನೆ ಏನಾಗಿದೆ? ನನ್ನ ಹೆಸರು ಜಮೀರ್ ಪಾಷಾ. ನನ್ನ ತಮ್ಮ ಅಜ್ಗರ್ ಅವನ ಮಗನ ಕರ್ಕೊಂಡೋಗಿ ಕೈವಾರದಲ್ಲಿ ಹಾಸ್ಟೆಲಲ್ಲಿ ಅಬ್ದುಲ್ ಕಲಾಂ ಹಾಸ್ಟೆಲಲ್ಲಿ ಕರ್ಕೊಂಡೋಗಿ ಅಲ್ಲಿ ಇದು ಸೇರ್ಸವ್ನೆ ಓದಿ ಚೆನ್ನಾಗಿ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಒಳ್ಳೆಯದಾಗಲಿ ಅಂತ ಅನ್ಕೊಂಡು ವಿದ್ಯಾಭ್ಯಾಸ ಆಗಲಿ ಕರ್ಕೊಂಡೋಗಿ ಅಲ್ಲಿ ಬಿಟ್ಟವ್ರೆ. ಬಿಟ್ಟಿದ್ರೆ ನಾವು ನೋಡ್ಕೊಂತೀರಿ, ಚೆನ್ನಾಗಿ ಓದ್ತೀನಿ ಅಂತ ಅವರು
ಇವರು ಪ್ರಿನ್ಸಿಪಾಲು ನಮ್ಗೆ ಭರವಸೆ ಕೊಟ್ಟು ಅವ್ರು ಸೇರಿಸ್ಕೊಂಡ್ರು. ಇವಾಗ ನಮ್ಮ ಮಗುಕ್ಕೆ ಕಣ್ಣು ಹೋಗ್ಬಿಟ್ಟೈತೆ. ಹೋಗ್ಬಿಟ್ಟು ತಾನೇ ನಮ್ಗೆ ತಿಳಿಸಿಲ್ಲ. ಅವ್ರು ಚಿಂತಾಮಣಿಯಾಗ ಹೋಗಿ ಏನೇನು ಮಾಡಬೇಕು ಅವ್ರು ಮಾಡಿಕೊಂಡು ಕರ್ಕೊಂಡು ಬಂದು ತಿರ್ಗಾ ಬೆಂಗಳೂರಿಗೆ ಆಂಬುಲೆನ್ಸ್ ಕರ್ಕೊಂಡ್ಬಂದು ನಮ್ಗೆ ಇಲ್ಲಿ ಎಚ್ ಕ್ರಾಸಾಗಿ ಬಂದು ಪ್ರಿನ್ಸಿಪಾಲು ಫೋನ್ ಮಾಡಿ ಕರ್ಸ್ಕೊಂಡು ಎಚ್ ಕ್ರಾಸ್ಲಿಂದ ನಮ್ಗೆ ಅಲ್ಲಿಂದ ಕಳ್ಸವ್ರೆ. ಆ ಟೈಮಲ್ಲಿ ಸಂಬಂಧದಲ್ಲಿ ನಾವು ಏನು ಮಾತಾಡೋಕ್ಕಾಗಿಲ್ಲ ಅವ್ಕ. ನಾವು ಕರ್ಕೊಂಡು ಹೋಗಿದ್ದೀರಿ ಆ ಹಾಸ್ಪಿಟ್ಲಿಗೆ. ನೀವು ಕರ್ಕೊಂಡು ಹೋಗಿದ್ರೆ ಅಲ್ಲಿ ಒಂದು ಕಣ್ಣು ತೆಗ್ದಾಗ್ಬಿಟ್ರು. ಆಮೇಲೆ ಇನ್ನೊಂದು ಕಣ್ಣಕ್ಕೂ ಈ ಗ್ಯಾರಂಟಿ ಕೊಟ್ಟಿಲ್ಲ. ಆಮೇಲೆ ಈ ಇನ್ನೊಂದು ಕಣ್ಣು 40 ದಿವಸ 4 ತಿಂಗಳು ಆದಮೇಲೆ ತಿರ್ಗಾ ತಲೆಕ್ಕ ಇನ್ಫೆಕ್ಷನ್ ನರಗಳಾಗಿ ಬಂದ್ಬಿಟ್ಟು ರಕ್ತದ ನರಗಳು ಬಂದ್ಬಿಟ್ಟವೆ. 4 ತಿಂಗಳು ಕುದುರ್ಲಿ ಆಮೇಲೆ ನಾವು ಆಪ್ರೇಷನ್ ಮಾಡ್ತೀನಿ. ಅಲ್ಲಿ ಗಂಟ ನಾವು ಭರೋಸೆ ಕೊಡೋಕ್ಕಾಗಲ್ಲ ಮನುಷ್ಯನ ಪ್ರಾಣದ್ದು ಅಂತ ಹೇಳಿ ಕಳಿಸವ್ರೆ. ಅದ್ರ ಬಗ್ಗೆ ನಮ್ಗೆ ಯಾರು ರಕ್ಷಣೆ ಕೊಡ್ತಾ ಇಲ್ಲ, ಯಾರು ಎಕ್ಸ್ಪೆಕ್ಟ್ ಕೊಡ್ತಾ ಇಲ್ಲ. ನಾವು ಹಾಸ್ಟೆಲ್ ಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಯಾರು ತಗೊಳ್ತಾ ಇಲ್ಲ. ಆ ಮಗುದ ಮೇಲೇ ತಳ್ತಾವ್ರೆ. ನಾವು ವಿದ್ಯಾಭ್ಯಾಸ ಶಿಕ್ಷಕರ ಭರವಸೆ ಮೇಲೆ ನಾವು